program. ಸರ್ ಇವತ್ತು ಏನು ಒಂದು ಈ ಒಂದು ಸುಂದರ ಪ್ರೋಗ್ರಾಮ್ ಏನು ಮಾಡಿದ್ರು ಅದು ದೊಡ್ಡ ಅತ್ಯಂತ ಕರ್ನಾಟಕ ರಾಜ್ಯ ಅಲ್ಲ ಇಂಡಿಯಾದಲ್ಲೇ ಈಗ ಯಾರು ಮಾಡಿಲ್ಲ ಅಂತ ಒಂದು ಪ್ರೋಗ್ರಾಮ್ ಇದು. ಆದ್ರೆ ಈ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಒಂದು ಇದಿದೆ, ಅವಶ್ಯಕತೆ ಇದೆ. ಯಾಕಂದ್ರೆ ಮೊನ್ನೆ ಹೋದ ತಿಂಗಳ 23ನೇ ತಾರೀಕಿಗೆ ಅಮಾಯಕರನ್ನ ಏನು ಇವರು ಪಾಕಿಸ್ತಾನದವರು ಏನು ಇದು ಮಾಡಿದ್ರು ಆ ಕಾರಣದಿಂದ ಇದನ್ನ ಈಗ ಮಾಡಬೇಕಾಯಿತು. ಅದಕ್ಕೆ ಮುಂಬರುವ ದಿನಗಳಲ್ಲಿ ಇವರು ಪಾಕಿಸ್ತಾನದವರು ಕರ್ನಾಟಕನ ಈಗ ಹೊರತು ಕರ್ನಾಟಕ ಹಿಂದೂಸ್ತಾನವನ್ನ ಹೊಳ್ಳಿ ನಿಂತು ನೋಡಿದಂತ ಒಂದು ಸ್ಥಿತಿಗತಿ ಅವ್ರದ್ದಾಗಿದೆ. ಅವರು ಬಹಳ ಇದರಲ್ಲೇ ಒಂದು ತಪ್ಪು ಮಾಡಿ ಇವತ್ತು ಅನುಭವಿಸ್ತಾ ಇದ್ದಾರೆ. ಮುಂಬರುವ ದಿನಗಳಲ್ಲಿ ಅವ್ರು ಯಾರು ನಮ್ಮ ಇಂಡಿಯಾದಲ್ಲಿ ಅಂತ ಹೀನ ಕೃತ್ಯವನ್ನು ಮಾಡುವುದಿಲ್ಲ ಅನ್ನುವ ಒಂದು ನಮ್ಮ ಭರವಸೆ ಸರ್. ಗದಗ ಜಿಲ್ಲೆ, ಧಾರವಾಡ ಜಿಲ್ಲೆ, ಬೆಳಗಾವಿ ಜಿಲ್ಲೆ, ಹಾವೇರಿ ಜಿಲ್ಲೆ, ಆಮೇಲೆ ಬೀದರ್ ಜಿಲ್ಲೆ, ಹಾಸನ ಜಿಲ್ಲೆ, ಚಿಕ್ಕಮಗಳೂರು, ಎಲ್ಲ ಕರ್ನಾಟಕ ರಾಜ್ಯದ ಎಷ್ಟು ಜಿಲ್ಲೆ ಇದಾವೆ ಸರ್, ಎಲ್ಲ ಜಿಲ್ಲೆಯಿಂದನೂ ಈ ಒಂದು ಸಭೆಗೆ ಆಗಮಿಸ್ತಾರೆ ಸರ್. ಸರ್, ವೀರ ಯೋಧರಿಗೆ ನೇಮಕ ಮಾಡ್ಕೊಳ್ಳೋ ಖಾಲಿ ಇರೋ ಭರ್ತಿ ಮಾಡ್ಬೇಕು ಅಂತ ಕೂಗಿದೆ. ಈ ನಿಟ್ಟಿನಲ್ಲಿ ನೀವು ಮಾಜಿ ಸೈನಿಕರಾಗಿ ಏನ್ ಹೇಳ್ತಾರೆ ತಮ್ಮ? ಸರ್, ಅದನ್ನ ಆದಷ್ಟು ಕೇಂದ್ರ ಸರ್ಕಾರಕ್ಕೆ ಆದಷ್ಟು ಅವರು ತೀವ್ರವಾಗಿ ಅದನ್ನೆಲ್ಲರನ್ನು ಭರ್ತಿ ಮಾಡ್ಕೊಳ್ಬೇಕು. ಯಾಕಂದ್ರೆ ಅವರೊಂದು ಅಗ್ನಿವೀರ ಅಂತ ಮಾಡಿದ್ದಾರೆ. ಅದು ಯಾಕಂದ್ರೆ ಅದು ಯಾವುದಕ್ಕೂ ಒಂದು ಉಪಯೋಗ ಆಗದಂತ ಒಂದು ವೀರವೇದರು. ಯಾಕಂದ್ರೆ ಅವ್ರಿಗೆ ಕೇವಲ 4 ವರ್ಷ ಏನ್ ಕಲಿತಾರೆ ಸರ್, ಅವರು 4 ವರ್ಷ ಏನು ಕಲಿಲಿಕ್ಕೆ ಸಾಧ್ಯ ಇಲ್ಲ. ಅಂತ 4 ವರ್ಷ ಕಲಿತಂತ ಮನುಷ್ಯ ಹೋದವನು ಜವಾನು ಇಂಥ ಸಂದರ್ಭ ಬಂದಾಗ ಅವ್ನಿಗೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ 4 ವರ್ಷ ಏನ್ ಕಲಿಬೇಕು ಸರ್? 4 ವರ್ಷದಲ್ಲಿ ಸುಮಾರು ಇನ್ನೊಂದು 6 ತಿಂಗಳು ಅವನು ಮನೆಯಲ್ಲಿ ಇರ್ತಾನ. ವರ್ಷಕ್ಕೆ 8 ತಿಂಗಳು, 3 ವರ್ಷ ಒಂದು 6 ತಿಂಗಳ ಒಂದು ಟ್ರೈನಿಂಗ್. ಅದಕ್ಕಾಗಿ ಅದನ್ನ ಬಿಟ್ಟು ನಮ್ಮದು ರೆಗ್ಯುಲರ್ ಆರ್ಮಿ ಇದೆ ಮೊದಲಿಂದ, ಒಮ್ಮೆ ಏನು ಸೆಲೆಕ್ಷನ್ ಮಾಡ್ಕೊಂಡು ಸುಮಾರು ಕಡಿಮೆ ಅಂದ್ಬಿಟ್ಟು 15 ವರ್ಷ ಮಾಡ್ಬೇಕು. ಫಿಸಿಕಲ್ ಸರಿ ಇದೆ, 24-25 ವರ್ಷದವರು ಅವ್ರು ಮಾಡ್ಬೋದು. ಅಂತಾಗನ ಇವರು ನಮ್ಮ ಕೇಂದ್ರ ಸರ್ಕಾರ ಜಾರಿ ಮಾಡ್ಬೇಕಂತೇಳಿ ಆ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತೇನೆ ಸರ್.